ಹಲೋ ಸತ್ರ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಲ್ಯಾಟ್ರಿ ಸತ್ರ ಎಷ್ಟೋ ಜನ ತನ್ನ ಜೀವನದಲ್ಲಿ ಅವರನ್ನ ಅವರೇ ಮರೆತು ಹೋಗ್ಬಿಟ್ಟಿರ್ತಾರೆ. ಇನ್ನೊಬ್ರಿಗೋಸ್ಕರ ದುಡಿಮೆ ಮಾಡೋದು, ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ಸಿಕ್ಕಾಪಟ್ಟೆ ಟೈಮನ್ನು ಕೊಡ್ತಿರ್ತಾರೆ. ಬಟ್ ಅವ್ರಿಗೋಸ್ಕರ ಅವರು ಒಂದು ಅರ್ಧ ಗಂಟೆ ಟೈಮನ್ನು ಕೊಟ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ನಾನು ಏನು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಲ್ರೆಡಿ ನಿಮ್ಗೆ ಅರ್ಥ ಆಗಿರ್ತದೆ. ಯಾಕೆಂದ್ರೆ ತಮ್ಮಲ್ಲಿ ನೋಡಿದ ತಕ್ಷಣ ನಿಮಗೆ ಇದೇ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದೀನಿ ಅಂತ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಿರುತ್ತೆ. ಸರ್ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಾದರೂ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅಂದ್ರೆ, ಅರ್ಥ ಆಯ್ತಾ, ನಾವು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಅಂದ್ರೆ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಲೈಫ್ ಸ್ಟೈಲ್ ನಲ್ಲಿ. ಅರ್ಥ ಆಯ್ತಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪ್ರತಿನಿತ್ಯ ನಾವು ದುಡಿಮೆ ಅಂತೂ ಕಂಪಲ್ಸರಿ ಆಗಿ ಮಾಡೇ ಮಾಡ್ತೀವಿ. ಎಂತಹ ವ್ಯಕ್ತಿ ಕೂಡ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಬಟ್ ಆದ್ರೆ ಅದ್ರ ಜೊತೆಗೆ ನಾವು ಇದನ್ನು ಸಹ ಫಾಲೋ ಮಾಡಿದ್ರೆ ಈ ಪಾಯಿಂಟ್ಸ್ 5 ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ 5 ಪಾಯಿಂಟ್ಸ್ಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ನಿಮ್ಮ ಜೀವನ ಬದಲಾವಣೆ ಆಗಬಹುದು. ಅರ್ಥ ಆಯ್ತಾ? ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಸ್ನೇಹಿತರೆ ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ನೀವು ನೈಟ್ ಬರ್ತೀರಾ, ನೈಟ್ ಬಂದಿದ ತಕ್ಷಣ ನೀವು 9 ರಿಂದ 10 ಗಂಟೆ ಒಳಗಡೆ ಸುಮಾರು ಮಲಗಬೇಕಾಗುತ್ತೆ. ಅರ್ಥ ಆಯ್ತಾ? ಸುಮಾರು 9 ರಿಂದ 10 ಗಂಟೆ ಒಳಗಡೆ ಕೆಲಸ ಇಲ್ಲದೆ ಇರೋರು, ಮತ್ತು 7 ರಿಂದ 8 ಗಂಟೆ ಒಳಗಡೆ ಕೆಲಸದ ಡ್ಯೂಟಿ ಮುಗಿಸ್ಕೊಂಡು ಬಂದಿರೋರು, ಇಂಥವ್ರನ್ನ ಹೇಳ್ತಿರೋದು. ಬಟ್ ನೈಟ್ ಡ್ಯೂಟಿ ಒಂದು 10 ಗಂಟೆಗೆ ಬರೋರು ಒಂದು 2 ಅವರ್ ಒಳಗಡೆ ಎಲ್ಲ ಕೆಲಸಗಳನ್ನು ಮುಗಿಸಿ ಆದಷ್ಟು ಬೇಗ ನಿದ್ರೆ ಮಾಡುವಂಥದ್ದು ಇದು ಒಂದು ಅಭ್ಯಾಸ. ಈಗಿನ ಒಂದು ಕಾಲದಲ್ಲಿ, ಹಳೆ ಕಾಲದಲ್ಲೆಲ್ಲ ಕತ್ಲೆ ಆದರೆ ಇಮ್ಮಿಡಿಯೇಟ್ಲಿ ಮಲಗ್ತಿದ್ರು. ಬಟ್ ಆದರೆ ಅದು ಹಳೆ ಕಾಲ ಅಂದರೆ ಒಂದು 5-6 ವರ್ಷದ ಹಿಂದೆ, ಒಂದು 10 ವರ್ಷದ ಹಿಂದೆ. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಒಂದು ಸಮಸ್ಯೆ ಅಂದರೆ, ಈಗ 12 ಗಂಟೆ ಆದರೂ ಚಾಟಿಂಗಲ್ಲ ಇರ್ತಾರೆ, 1 ಗಂಟೆ ಆದರೂ ಚಾಟಿಂಗಲ್ಲ ಇರ್ತಾರೆ, ಮೊಬೈಲ್ ಬಳಕೆ ಮಾಡ್ತಾನೆ ಇರ್ತಾರೆ. ಅರ್ಥ ಆಯ್ತಾ? ಇದು ಒಂದು ಮೇಜರ್ ಸಮಸ್ಯೆ. ಅರ್ಥ ಆಯ್ತಾ? ಇದರಿಂದ ಸುಮಾರು ಹೆಲ್ತ್ ಇಶ್ಯೂಗಳಾಗುತ್ತೆ, ಬ್ರೈನ್ಗೆ ಸಂಬಂಧಪಟ್ಟಿರುವಂಥ ಒಂದು ಕಾಯಿಲೆಗಳು ಬರುತ್ತೆ, ಹಾರ್ಟ್ ಅಟ್ಯಾಕ್ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನಿಮ್ಮ ಮೈಂಡು ನೀಟಾಗಿ ಕೆಲಸ ಮಾಡೋದಿಲ್ಲ. ಅರ್ಥ ಆಯ್ತಾ? ನಿಮ್ಮ ಮೈಂಡು ತುಕ್ಕಿಡ್ದಂಗೆ ಆಗಿರ್ತದೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಫಾಲೋ ಮಾಡಿ. ನೈಟು ಬೇಗ ಮಲಗಬೇಕು, ಅದೇ ರೀತಿ ಬೆಳಿಗ್ಗೆ ನೀವು 5 ಗಂಟೆ ಒಳಗಡೆ ನೀವು ಎದ್ದೇಳಬೇಕಾಗುತ್ತೆ. ಅರ್ಥ ಆಯ್ತಾ? ಇದನ್ನ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಇದನ್ನ ಟ್ರೈ ಮಾಡಿ ನೋಡಿ. ಅಟ್ಲೀಸ್ಟ್ 1 ತಿಂಗಳು ಟ್ರೈ ಮಾಡಿ. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಕಾಣಲಿಲ್ಲ ಅಂದ್ರೆ ದಯವಿಟ್ಟು ಇದನ್ನ ಯಾವುದನ್ನ ಮುಂಚೆ ಯಾವ ತರ ಇರ್ತಿದ್ರೋ ಅದೇ ತರ ಇರೋದಕ್ಕೆ ಪ್ರಯತ್ನ ಪಡಿ, ಏನೋ ಸಮಸ್ಯೆ ಆಗೋದಿಲ್ಲ. ಬಟ್ ಒಂದ್ಸರಿ ಟ್ರೈ ಮಾಡಿ. ಅರ್ಥ ಆಯ್ತಾ? ನೀವು ಆಮೇಲೆ 5 ಗಂಟೆ ಒಳಗಡೆ ನೀವು ಎದ್ದಿದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲವೊಂದು ಕೆಲಸಗಳಿರುತ್ತೆ. ಅರ್ಥ ಆಯ್ತಾ? ಮೇಯ್ನ್ ಆಗಿ ನೀವು ಏನು ಮಾಡಬೇಕು ಅಂದ್ರೆ ಫ್ರೆಶ್ ಅಪ್ ಆಗಬೇಕು. ಅರ್ಥ ಆಯ್ತಾ? ಅನಂತರ ನೀವು ಅರ್ಧ ಗಂಟೆ ಮಿನಿಮಮ್ ಅಂದ್ರೂ ಒಂದು ಅರ್ಧ ಗಂಟೆ ಯೋಗ ಮಾಡಬೇಕು, ವ್ಯಾಯಾಮ ಮಾಡಬೇಕು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದಮೇಲೆ ಯೋಗ ಎಲ್ಲ ಮಾಡಿ ಆದಮೇಲೆ ಅಟ್ಲೀಸ್ಟ್ ಆ ನಂತರದಲ್ಲಿ ಬೆಳಿಗ್ಗೆ ಹೊತ್ತು ಒಂದು 10 ರಿಂದ 15 ನಿಮಿಷಗಳಷ್ಟು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಪಡಿ. ಮೊದಲು ಸ್ಟಾರ್ಟಿಂಗಲ್ಲಿ ಕೇವಲ ಒಂದು 10 ನಿಮಿಷ ಪ್ರಯತ್ನ ಪಟ್ಟರೆ ನಿಮ್ಮ ಜೀವನದಲ್ಲಿ ಏನು ಕಳ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಮಕ್ಕಳು ಯಾರಾದರೂ ಇದ್ದರೆ ಮಕ್ಕಳು ಫಾಲೋ ಮಾಡಿಸಿ. ಅಟ್ಲೀಸ್ಟ್ ನೀವು ಮಾಡದೇ ಇದ್ರೂ ಪರವಾಗಿಲ್ಲ, ಮಕ್ಕಳಿಗಾದರೂ ಅವ್ರ ಭವಿಷ್ಯಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವೇನು ಮಾಡ್ತೀರಾ ಅಂದರೆ, ಮಕ್ಕಳಿಗೆ ಇಂತಹ ಒಂದು ಕಲೆಗಳನ್ನು, ಈ ಥರ ಒಂದು ಯಾವ ಥರ ಇರಬೇಕು, ಈ ಥರ ಒಂದು ಸಂಬಂಧಪಟ್ಟ ಒಂದು ಮಾಹಿತಿಗಳನ್ನ ಅವ್ರು ಕೊಟ್ಟು, ಮೆಡಿಟೇಷನ್ ಆಗಿರ್ಬೋದು, ಅವರು ಬ್ರೈನ್ ಸ್ವಲ್ಪ ರಿಫ್ರೆಶ್ ಮಾಡುವಂಥದ್ದಾಗಿರ್ಬೋದು, ಈ ಥರ ಒಂದು ಕೆಲಸಗಳನ್ನು ನೀವು ಮಾಡೋರ ಪೇರೆಂಟ್ಸ್ ಆಗಿರೋರು ಅವರು ಸಿಕ್ಕಾಪಟ್ಟೆ ಎಜುಕೇಷನ್ಗೆ ಆಗಿರ್ಬೋದು ಮುಂದೆ ಫ್ಯೂಚರಲ್ಲಿ ಸಿಕ್ಕಾಪಟ್ಟೆ ಉಪಯೋಗ ಆಗುತ್ತೆ. ಇದನ್ನು ದಯವಿಟ್ಟು ಫಾಲೋ ಮಾಡಿ. ಅರ್ಥ ಆಯ್ತಾ? ಸರ್ ಅದೇ ರೀತಿ ನೆಕ್ಸ್ಟ್ 3ನೇ ಪಾಯಿಂಟ್ ಯಾವುದು ಅಂದರೆ, ಅಟ್ಲೀಸ್ಟ್ ದಿನಕ್ಕೆ 10 ರಿಂದ 40 ಪೇಜ್ಗಳ ಒಳಗಡೆ ನೀವು ಬುಕ್ಸನ್ನು ಓದಬೇಕಾಗುತ್ತೆ. ಯಾಕೆ ಅಂದರೆ ನಿಮ್ಮ ಬ್ರೈನ್ ಏನು ಮಾಡುತ್ತೆ ಅಂದರೆ ಹೊಸ ಒಂದು ಪದಗಳನ್ನು ನೋಡುತ್ತೆ, ಹೊಸ ಒಂದು ಶಬ್ದಗಳನ್ನು ಗ್ರಹಿಸುತ್ತೆ, ಅದೇ ರೀತಿ ಹೊಸ ವಿಚಾರವನ್ನು ತಿಳ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಇದರಿಂದ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳು ಆಗೋದಂತೂ ಗ್ಯಾರಂಟಿ. ಅರ್ಥ ಆಯ್ತಾ? ಅಟ್ಲೀಸ್ಟ್ ಒಂದು 10 ಪೇಜ್, ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ 10 ಪೇಜ್ ಓದೋದಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಅಟ್ಲೀಸ್ಟ್ ಒಂದು 2-3 ಪೇಜ್ ಸ್ಟಾರ್ಟಿಂಗಲ್ಲಿ ಪ್ರಯತ್ನ ಪಡಿ. ಅಟ್ಲೀಸ್ಟ್ ಒಂದು 10 ನಿಮಿಷ ಓದೋದಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ದಿನೇ ಸ್ವಲ್ಪ ಒಂದು 5 ನಿಮಿಷ ಜಾಸ್ತಿ ಮಾಡ್ಕೊಂಡೋಗಿ, 5 ನಿಮಿಷ ಅಲ್ಲ, 1 ನಿಮಿಷ 2 ನಿಮಿಷ ಜಾಸ್ತಿ ಮಾಡ್ಕೊಂಡೋಗಿ. ಅನಂತರ ನಿಮ್ಮ ಚಮತ್ಕಾರನ ನೋಡ್ಬೇಕು ನೀವು. 1 ತಿಂಗಳಾದಮೇಲೆ ಇಷ್ಟ ದಿನ ಓದಿದ್ರು ಅದು ನಿಮಗೆ ಫ್ಯೂಚರಲ್ಲಿ ಉಪಯೋಗ ಆಗುವಂಥ ಒಂದು ಬಾರ್ಬೋದು, ಅಂತಹ ಒಂದು ಸಿಚುವೇಶನ್ ಬರ್ತದೆ. ಅರ್ಥ ಆಯ್ತಾ? ಅದೇ ರೀತಿ ಹೊಸ ವಿಚಾರಗಳನ್ನು ಆದಷ್ಟು ಕಲಿಯೋದಕ್ಕೆ ಪ್ರಯತ್ನ ಮಾಡಿ. ಅರ್ಥ ಆಯ್ತಾ? ಈಗ ಸ್ಕಿಲ್ಗಳಾಗಿರ್ಬೋದು, ಹೊಸ ವಿಚಾರಗಳು ನಿಮ್ಮ ಫ್ಯೂಚರ್ಗೆ ಸಂಬಂಧಪಟ್ಟರು ಹಾಗೆ ಅದ್ರ ಹೊಸ ವಿಚಾರಗಳು ಏನಿರ್ಬೋದು ಅದನ್ನು ದಯವಿಟ್ಟು ಕಲಿಯೋದಕ್ಕೆ ಆಸಕ್ತಿ ತೋರಿಸ್ರಿ. ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟು 5ನೇ ಪಾಯಿಂಟ್ ಯಾವುದು ಅಂದರೆ, ಟೈಮ್ ವೇಸ್ಟ್ ಮಾಡಬಾರ್ದು. ಅರ್ಥ ಆಯ್ತಾ? ಸಮಯವನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಬೇಕು ನಾವು.
ಯಾವ ರೀತಿ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ನಾನು ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನನಗೆ ಫುಲ್ ಡೀಟೇಲ್ ಆಗಿ ಇದಕ್ಕಿಂತ ಚೆನ್ನಾಗಿ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಆದರೆ ಕಮೆಂಟ್ ಮಾಡಿದ್ರೆ ಮಾತ್ರ, ಅರ್ಥ ಆಯ್ತಾ? ಇಷ್ಟನ್ನ ನೀವು ನಿಮ್ಮ ಜೀವನದಲ್ಲಿ ನೀವು ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣಬಹುದು. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಮಕ್ಕಳಾರಾದರೂ ಇದ್ದರೆ ಅವರಿಗೆ ಫಾಲೋ ಮಾಡಿ, ಅರ್ಥ ಆಯ್ತಾ? ನೀವು ಮಕ್ಕಳ ಮುಂದೆ ಮಾಡಿದ್ರೆ ಅದನ್ನೇ ಮಕ್ಕಳು ಮಾಡ್ತಾರೆ, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗಳ ಮುಂದೆ ನಾನು ಮೆಡಿಟೇಷನ್ ಮಾಡಿದ್ರೆ ಅವಳು ಅದೇ ಥರ ಕೂತ್ಕೊಳ್ತಾಳೆ. ಅಟ್ಲೀಸ್ಟ್ ಒಂದು 20 ಸೆಕೆಂಡ್ ಆದರೂ ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ, ಅರ್ಥ ಆಯ್ತಾ? ನೀವು ಅದನ್ನು ಟ್ರೈ ಮಾಡಿ ಮಕ್ಕಳ ಮುಂದೆ ನೀವು ಸಹ ಅದೇ ಥರ ಮಾಡಿದ್ರೆ ಮಕ್ಕಳು ಅದನ್ನು ಕಲಿತಾರೆ, ಅರ್ಥ ಆಯ್ತಾ? ಒಳ್ಳೆ ವಿಚಾರವನ್ನು ಕಲಿಸೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ಒಳ್ಳೆಯ ಒಂದು ಅಭ್ಯಾಸಗಳನ್ನು ರೂಢಿಸೋದಕ್ಕೆ ಪ್ರಯತ್ನ ಪಡಿ. ಮಕ್ಕಳೇನಾದರೂ ಇದ್ದರೆ ಅಂತ ಮಕ್ಕಳು ಸಿಕ್ಕಾಪಟ್ಟೆ ಬೇಗ ಕಲ್ತ್ಕೊಳ್ತಾರೆ, ಅರ್ಥ ಆಯ್ತಾ? ಓಕೆ, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅಂತ ವಿಚಾರಗಳು ನಿಮಗೆ ಬೇಕು ಅಂದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.